ಫಸ್ಟ್ ಆಫ್ ಆಲ್ ಅವತ್ತು ಕಿತ್ತೂರು ಉತ್ಸವದ ಬಗ್ಗೆ ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ, ಅದು ಶುದ್ಧ ಕಪೋಲ ಕಲ್ಪಿತ ಸುಳ್ಳು. ನನಗೆ ಮತ್ತು ಉಪನಿರ್ದೇಶಕಿ ಶ್ರೀಮತಿ ವಿದ್ಯಾವತಿ ಭಜಂತ್ರಿಯವರಿಗೆ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ, ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ. ನೀವು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇನ್ವಿಟೇಷನ್ ಕಾರ್ಡ್ ಇದೆ, ಟೈಮ್ ತೆಗೆದು ನೋಡಿ. 9:00ವರೆಗೆ ಆ ಪ್ರೋಗ್ರಾಮ್ ಮುಗಿಬೇಕಾಗಿತ್ತು. ಅದ್ರ ಬಗ್ಗೆ ಆಲ್ರೆಡಿ ನಾವು ವಿದ್ಯಾರ್ಥಿಯವ್ರ ಹತ್ರ ಮಾತಾಡಿದ್ವಿ. ಅವರು 10:00ವರೆಗೆ ಕೊಡ್ತೀನಿ ಅಂತ ಹೇಳಿದರು. ಅವ್ರದ್ದು ಕೂಡ ಏನು ತಪ್ಪಿಲ್ಲ ಇದರಲ್ಲಿ, ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ನಾವು ಇಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನು ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರೋದು ತಪ್ಪು. ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್, ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್. ನಮ್ಮ ಪೊಲೀಸರು 3 ದಿವಸದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ಆ ಕಾರ್ಯಕ್ರಮವನ್ನು ಇನ್ವಿಟೇಷನ್ ಪ್ರಕಾರ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ತಾವುಗಳು ನೋಡಿದ್ದೀರಿ, ಬಾಳು ಬೆಳಗುಂದಿ ಮತ್ತು ನಮ್ಮ ಹನುಮಂತ್ ಅವರ ಪ್ರೋಗ್ರಾಮ್ ಸಂದರ್ಭದಲ್ಲಿ ಸುಮಾರು ಜನಜಂಗುಳಿಯಾಗಿ ಹಿಂದುಗಡೆ ಇಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಹತ್ತುತ್ತಾ ಇದ್ದರು. ಅದ್ರ ಬಗ್ಗೆ ವೇದಿಕೆ ಮೇಲಿಂದ ಅನೌನ್ಸ್ ಕೂಡ ಮಾಡ್ತಾಯಿದ್ರು, ನೀವು ಇಳಿಯೋವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೆ ಹೀಗೆ ಅಂತ. ಪೊಲೀಸರು ಆಲ್ರೆಡಿ ಹರಸಾಹಸ ಪಡ್ತಾಯಿದ್ರು. ಹಾಗಾಗಿ ವೇಳೆ ಪ್ರಕಾರ ಬೇಗ ಮುಗಿಸಿ ಅಂತ ನಾವು ಹೇಳಿದ್ದೆ ಹೊರತು ಕನ್ನಡಿಗ ಅಂತ ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು ಮಾಡುವಂಥ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಮತ್ತು ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತು ಯಾವಾಗಲೂ ಕೂಡ ಅದನ್ನು ಎತ್ತಿ ಹಿಡಿದಿದ್ದೀವಿ ಯಾವುದೇ ಸಂದರ್ಭದಲ್ಲೂ. ಸೊ ಅನವಶ್ಯಕವಾಗಿ ಇದನ್ನು ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ತಂದು ಮಾಡ್ತಾ ಇರೋದು ಸರಿ ಅಲ್ಲ. ಇದು ಹೀಗೆ ಈಗ ನನಗೆ ನೀವು ಕೇಳಿದ್ದೀರಿ, ನಾನು ನನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ. ಇದ್ರ ಮೀರಿ ಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕಾನೂನು ಪ್ರಕಾರ ಅಂದರೆ ವೈಯಕ್ತಿಕವಾಗಿ, ಇದು ಇಲಾಖೆ ವಿಚಾರ ಅಲ್ಲ, ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ನಾನು ಹೂಡಬೇಕಾಗುತ್ತೆ. ಸರಿ, ಕಲಾವಿದರಂದರೆ ಎಲ್ಲರೂ ಒಂದೇ. ಕಿತ್ತೂರು ಉತ್ಸವ ಅಂತಂದರೆ ದೇಶ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಸದ್ದು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಒತ್ತಾಯ ಕೇಳಿಬರುತ್ತೆ. ಇನ್ನೊಂದು ಕಡೆ ಈ ರೀತಿ ಹೊರಗಡೆಯಿಂದ ಕಲಾವಿದರನ್ನ ಕರೆಸಿದಾಗ ಅಲ್ಲಿ ಕನ್ನಡ ಮರಾಠಿ, ಕನ್ನಡ ಹಿಂದಿಯನ್ನು ಮಿಕ್ಸ್ ಮಾಡಲಾಗುತ್ತೆ. ಸೊ ಎರಡೂ ದ್ವಂದ್ವ ನೀತಿ. ತಾವು ಕರೆಕ್ಟಾಗಿ ಹೇಳಿದಿರಿ. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ಉತ್ಸವವನ್ನು ರಾಷ್ಟ್ರವ್ಯಾಪಿ ಮಾಡಬೇಕಂತಂದರೆ ನಮ್ಮ ರಾಜ್ಯದ ಭಾಷೆ ಸಂಸ್ಕೃತಿಯನ್ನು ಬೇರೆಯವ್ರಿಗೂ ಕಲಿಸ್ಬೇಕಾಗುತ್ತೆ. ಬೇರೆಯವರ ಭಾಷೆ ಸಂಸ್ಕೃತಿಯನ್ನು ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಈಗ ಹೊರಗಡೆಯಿಂದ ಬಂದ ಗಾಯಕರಾಗಲಿ, ಈಗ ತಾವು ಅವ್ರು ಮಾತಾಡೋ ರೀತಿಯೂ ಕೂಡ ತಾವು ಕೇಳಿರ್ಬೋದು. ಅವರು ನಾನು ಇದೇ ಮೊದಲ ಬಾರಿಗೆ ಬಂದಿದ್ದೇನೆ, ಈ ರೀತಿ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಬಗ್ಗೆ ತಿಳ್ಕೊಂಡು ನನಗೆ ತುಂಬ ಖುಷಿ ಮತ್ತು ಅಭಿಮಾನ ಆಯಿತು ಅಂತ ಹೇಳಿ ಹೋದರು. ಅವರು ಆಡಿರ್ತಕ್ಕಂಥ ಮಾತು ಅದು ಬರೀ ಕಿತ್ತೂರು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸಾರವಾಗುವಂಥದ್ದಲ್ಲ, ಅದು ಬೇರೆ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರವಾಗುವಂಥದ್ದು. ಸೊ ನಮ್ಮ ನಾಡು ನುಡಿ ಎಲ್ಲ ಬೇರೆ ಕಡೆ ಪ್ರಚಾರ ಆಗಬೇಕಂತಂದರೆ ಇವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು, ಈ ಹೊರಗಡೆಯಿಂದ ಬಂದಂಥವರು. ಇಲ್ಲಿ ಭಾಷೆ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ. ಇವರೆಲ್ಲ ಒಬ್ಬ ಕಲಾವಿದ. ಈಗ ನಾಳೆ ನಮ್ಮ ವಿಜಯ್ ಪ್ರಕಾಶ್ ಅವರು ಕೂಡ ಹೊರಗಡೆ ಹೋಗಿ ತಮ್ಮ ಹಾಡುಗಳನ್ನ ಹಾಡ್ತಾಯಿರ್ತಾರೆ. ಅವರು ಕನ್ನಡಿಗ ಅಂತ ಬೇರೆಯವರು ಓಡಿಸ್ಲಿಕ್ಕೆ ಆಗುತ್ತಾ? ಅದು ಸರಿಯಾಗಲ್ಲ. ಅದೇ ರೀತಿ ನಾವು ಎಲ್ರಿಗೂ ಕೂಡ ಗೌರವ ಕೊಡಬೇಕಾಗುತ್ತೆ. ಮತ್ತು ನಮ್ಮ ಉತ್ಸವನ ನಾವು ರಾಷ್ಟ್ರೀಯ ವ್ಯಾಪಿ ಮಾಡ್ತೀವಿ ಅಂತಂದರೆ ಹೊರಗಿನವ್ರನ್ನ ಕರೆಸ್ಬೇಕಾಗುತ್ತೆ, ಅವರಿಗೆ ಸನ್ಮಾನ ಕೂಡ ಮಾಡಬೇಕಾಗುತ್ತೆ, ನಮ್ಮ ಭಾಷೆ ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳಿ ಕೂಡ ಹೇಳಬೇಕಾಗುತ್ತೆ. ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿಯೇ ಈಗ ದಸರಾ ಉತ್ಸವ ಆಗಿರ್ಬೋದು, ಹಂಪಿ ಉತ್ಸವ ಆಗಿರ್ಬೋದು, ತಾವೆಲ್ಲ ಕಡೆ ನೋಡಿದ್ದೀರಿ, ಅವೆಲ್ಲ ಈಗ ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದಂತೆ. ಅಲ್ಲೂ ಕೂಡ ಏನು ಈ ರೀತಿ ಬೇರೆ ಭಾಷೆಯ ಕಲಾವಿದರನ್ನ ಕರೆಸಿ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಿಸಿರ್ತಕ್ಕಂಥ ತಾವು ನೋಡಿದ್ದೀರಿ. ಸೊ ಹಾಗಾಗಿ ನಾವು ನಮ್ಮ ಕಿತ್ತೂರನ್ನು ನಾವು ಮತ್ತಷ್ಟು ಉಳಿಸಿ ಬೆಳೆಸಿಬೇಕು ಅಂತಂದರೆ ನಾವು ಎಲ್ಲ ಭಾಷೆಯ ಕಲಾವಿದರಿಗೆ ನಾವು ಆಹ್ವಾನ ನೀಡಬೇಕಾಗುತ್ತೆ, ಅವರಿಗೆ ಇಲ್ಲಿ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಇಲ್ಲಿ ಆಗಿದ್ದು ಇಡೀ 3 ದಿವಸದ ಪ್ರೋಗ್ರಾಮಲ್ಲಿ ಬೇರೆ ಭಾಷೆ ಅಂತ ಆಗಿರೋದು ಒಬ್ಬರೇ ಕಲಾವಿದರು. ಉಳಿದ 3 ದಿವಸಗಳಲ್ಲಿ ಎಲ್ಲ ಕಲಾವಿದರು ನಮ್ಮ ಕನ್ನಡಿಗರೇ ಇದ್ದರು. ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರೇ ಆಗಿದ್ದರು. ಹೊರಗಡೆಯಿಂದ ಬಂದಂಥವ್ರು ಅಂದರೆ ಯಾರು? ಜಿಲ್ಲೆಯಿಂದ ಹೊರಗಡೆಯಿಂದ ಬಂದಂಥವ್ರು ನನಗೆ ಗೊತ್ತಿರೋ ಪ್ರಕಾರ ಕೇವಲ 2-3 ಜನ ಅಷ್ಟೇ.
ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಹೊರಗಡೆಯವರು ಒಳಗಡೆಯವರು ಅಂತ ಹೇಳಿಬಿಟ್ಟು ಮಾತಾಡೋದು ತಪ್ಪಾಗುತ್ತೆ. ಕಲಾವಿದರು ಎಲ್ಲರೂ ಒಬ್ಬರೇ, ಅವರು ಸಾಂಸ್ಕೃತಿಕ ರಾಯಭಾರಿಗಳು, ಅವರಿಗೆ ನಾವು ಗೌರವ ಕೊಡಬೇಕಾದ ಅವಶ್ಯಕತೆ ಇದೆ. ಸರ್, ಈಗ ಅಧಿಕಾರಿಗಳು ಒಂದು ಕಾರ್ಯಕ್ರಮ ಅಂದಮೇಲೆ ಅಸ್ತವ್ಯಸ್ತ ಹೆಚ್ಚು ಕಡಿಮೆ ಇರುವಂಥದ್ದೇನೆ. ಆದರೆ ಇದನ್ನ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಜನರು ಈ ಭಾಷಾ ವಿಚಾರಕ್ಕೆ ತಳಕ್ಕೆ ಹಾಕಿ ಅದನ್ನ ಅದೇ ಅದು ತುಂಬ ಖೇದಕರ ವಿಚಾರ. ಯಾವ ವಿಚಾರಕ್ಕೆ ಇಟ್ಕೊಂಡ್ಬಿಟ್ಟು ಈ ರೀತಿ ಒಬ್ಬ ಕನ್ನಡಿಗ ಆಫೀಸರ್ ಮೇಲೆ ಆ್ಯಂಟಿ ಕನ್ನಡಿಗ ಅಂತ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿರ್ಬೋದು, ನೀವು ನೋಡಿರ್ತೀರಿ, ನಾವು ಕನ್ನಡಕ್ಕೆ ಯಾವಾಗಲೂ ಕೂಡ ಒತ್ತನ್ನು ಕೊಟ್ಟಿದ್ದೀವಿ, ಮನ್ನಣೆಯನ್ನು ಕೊಟ್ಟಿದ್ದೀವಿ, ಕೊಡ್ತಾನೂ ಇರ್ತೀವಿ. ಅದು ನಮ್ಮ ಕರ್ತವ್ಯ ಕೂಡ ಹೌದು, ಅದು ನಮ್ಮ ಹೆಮ್ಮೆ ಕೂಡ ಹೌದು. ಸೊ ಅದೇ ಈಗಾಗಲೇ ನಾನು ಹೇಳಿದಾಗೆ ಅದನ್ನು ಅನವಶ್ಯಕವಾಗಿ ಭಾಷೆ ಮೇಲೆ ತಂದು ಎತ್ತಿ ಕಟ್ತಾ ಇರೋದು ತುಂಬ ಖೇದಕರ ವಿಚಾರ.